ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ಬೈನಾನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೊಂದು ಬಿಗಿನರ್ ಟ್ಯುಟೋರಿಯಲ್ ಅಷ್ಟೇ. ಸೊ ವಿಡಿಯೋ ನಿಮಗೆ ಬೈನಾನ್ಸ್ ಬಗ್ಗೆ ಎಲ್ಲ ಗೊತ್ತಿದೆ ಅಂದರೆ ಈ ವಿಡಿಯೋವನ್ನು ನೋಡೋಕ್ಕೆ ಹೋಗಬೇಡಿ, ವೇಸ್ಟ್ ಆಫ್ ಟೈಮ್. ಬಟ್ ನಿಮಗೆ WazirXನೇ ನೀವಿನ್ನೂ ಸ್ಟಿಲ್ ಉಪಯೋಗಿಸ್ತಾ ಇದ್ದೀರಾ, ಕಾಯಿನ್ ಸ್ವಿಚ್ನೇ ಉಪಯೋಗಿಸ್ತಾ ಇದ್ದೀರಾ ಅಂದರೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ನಿಮಗೆ ಬೈನಾನ್ಸ್ ಬಗ್ಗೆ ಅರ್ಥ ಆಗೋಗುತ್ತೆ. ಯಾಕೆಂದರೆ ನಾನು ತುಂಬ ಸರಳವಾದ ರೀತಿಯಲ್ಲಿ ಬೈನಾನ್ಸ್ನಲ್ಲಿ ಏನೇನು ಆಪ್ಷನ್ ಇದೆ, ಯಾವ ರೀತಿ ಟ್ರೇಡ್ ನಡೆಯುತ್ತೆ ಎಂಬಿತ್ಯಾದಿ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಬೈನಾನ್ಸಲ್ಲಿಗೆ ನೀವಿನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆಯ್ತು. ಅದು ಯಾವಾಗಲೂ ಇರುತ್ತೆ, ಯಾವಾಗ ಬೇಕಾದರೂ ಬಂದು ಜಾಯ್ನ್ ಹಾಕ್ಕೊಳ್ಳಿ, ಓಕೆನಾ. ಸೊ ಆ ಡಿಸ್ಕ್ರಿಪ್ಷನ್ ಮುಖಾಂತರ ನೀವು ಜಾಯ್ನ್ ಆದ ನಂತರ ಮತ್ತು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಬಿಡಿ. ಇಮೇಲು ಮತ್ತು ಪಾಸ್ವರ್ಡು, ನಿಮ್ಮ ಹೆಸರು ಮತ್ತು ನಿಮ್ಮದು ಎಲ್ಲ ಕೊಟ್ಬಿಟ್ಟು ಅಂತ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಬೈನಾನ್ಸ್ ಆ್ಯಪ್ ಓಪನ್ ಮಾಡಿಬಿಟ್ಟು ಈ ಒಂದು ಸೆಕ್ಷನ್ ಈ ರೀತಿ ನಿಮಗೆ ತೋರಿಸುತ್ತೆ. ಇಲ್ಲಿ ಬಂದುಬಿಟ್ಟು ಸೈನ್ ಇನ್ ಕೊಡಿ. ಇಲ್ಲಿ ಸೈನ್ ಇನ್ ಆಗಬೇಕು. ಸೈನ್ ಇನ್ ಆದ ತಕ್ಷಣ ನಿಮಗೆ ಈ ರೀತಿಯಾದಂತಹ ಯೂಸರ್ ಇಂಟರ್ಫೇಸ್ ಕಾಣಿಸುತ್ತೆ, ಓಕೆನಾ. ಇದಾದಮೇಲೆ ಇಲ್ಲಿ ಏನು ಮಾಡಬೇಕಪ್ಪ ನೀವು ಅಂದರೆ, ಇದು ಬೈನಾನ್ಸ್ ಲೈಟ್ ಆಪ್ಷನ್, ತುಂಬ ಈಸಿಯಾಗಿರುವಂಥ ಆಪ್ಷನ್. ಬಟ್ ನೀವು ಇದನ್ನ ಉಪಯೋಗಿಸೋಕ್ಕೆ ಹೋಗಬೇಡಿ ಅಂತಲೇ ನಾನು ಹೇಳ್ತೀನಿ. ನೀವು ಡೈರೆಕ್ಟ್ಲಿ ಪ್ರೋಗಳಾಗಬೇಕಲ್ವಾ, ಪ್ರೊಫೆಷ್ನಲ್ ಆಗಬೇಕು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಇಲ್ಲಿ ಬೈನಾನ್ಸ್ ಲೈಟ್ ಎಂಬ ಒಂದು ಆಪ್ಷನ್ನ ನೀವು ಫಸ್ಟ್ ಆಫ್ ಮಾಡಬೇಕು. ಆಫ್ ಮಾಡಿದ ನಂತರ ನೋಡಿ ಬೈನಾನ್ಸ್ ಪ್ರೋ ಓಪನ್ ಆಯಿತು. ಇದು ನಮಗೆ ಬೇಕಾಗಿರುವಂಥ ಒಂದು ಯೂಸರ್ ಇಂಟರ್ಫೇಸ್. ಇದೇ ಬೇಕು, ನೀವು ಸಹ ಇದನ್ನೇ ಆನ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಫಸ್ಟಿಂದ ನಾನು ನಿಮಗೆ ತಿಳ್ಸ್ಕೊಂಡು ಹೋಗ್ತೀನಿ. ಇಲ್ಲಿ ಬೈನಾನ್ಸ್ದು ಸಿಂಬಲ್ ಇದೆ, ಇಲ್ಲಿ ಸರ್ಚ್ ಬಾರ್ ಇದೆ, ಇಲ್ಲಿ ಸ್ಕ್ಯಾನರ್ ಇದೆ, ಇಲ್ಲಿ ಕಸ್ಟಮರ್ ಸಪೋರ್ಟ್ದು ಸಿಂಬಲ್ ಇದೆ, ಇಲ್ಲಿ ನೋಟಿಫಿಕೇಶನ್ ಇದೆ, ಇದು ಬೈನಾನ್ಸ್ ಪೇದು ಬಟನ್ ಕೊಟ್ಟಿದ್ದಾರೆ. ಸೊ ಫಸ್ಟು ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಇಲ್ಲಿ ನಮ್ಮ ಹೆಸರು ತೋರಿಸುತ್ತೆ, ನಮ್ಮದು ಯೂಸರ್ ID ತೋರಿಸುತ್ತೆ. ಇದೆಲ್ಲ ನಮ್ಗೆ ಉಪಯೋಗ ಇಲ್ಲ, ಬಟ್ ನಾನು ಸ್ಟಿಲ್ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮದು KYC ಕಂಪ್ಲೀಟ್ ಆಗಿಲ್ಲ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಆಧಾರ್ ಕಾರ್ಡು, ನಿಮ್ಮದು ಮುಖದ ಫೋಟೋ ಎಲ್ಲ ತೆಗೆದುಬಿಟ್ಟು ನೀವು ಕಂಪ್ಲೀಟ್ ಮಾಡ್ಕೋಬೋದು. ಅದು ಗೊತ್ತಿಲ್ಲ ಅಂದರೆ ನಂದು ವೀಡಿಯೋ ಇದೆ, ಬೇರೆಯವ್ರದ್ದು ಇದೆ, ಯಾವುದೋ ಒಂದು ನೋಡ್ಕೊಂಡು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ, ಓಕೆನಾ. ಇದಾದಮೇಲೆ ಅದಷ್ಟಾದರೆ ನಿಮ್ಮದು ಅಕೌಂಟು ವೆರಿಫಿಕೇಷನ್ ಆಗೋಗುತ್ತೆ. ಇದಿಷ್ಟಾದಮೇಲೆ ಇಲ್ಲಿ ನೋಡಿ ಟಾಸ್ಕ್ ಸೆಂಟರ್ ಅಂತ ಇದೆ. ಟಾಸ್ಕ್ ಸೆಂಟರ್ ಅಂದರೆ ಇದನ್ನ ಆಫಲ್ಲೇ ಇಟ್ಕೊಳ್ಳಿ, ಆಯಿತಾ. ಟಾಸ್ಕ್ ಸೆಂಟರ್ ಅಂದರೆ ನಿಮ್ಗೆ ಏನಾದರೂ ಟಾಸ್ಕ್ಗಳನ್ನ ಕೊಡ್ತಾರೆ, ಅದನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ BUSDಯನ್ನು ಫ್ರೀಯಾಗಿ ರಿವಾರ್ಡ್ ಆಗಿ ಪಡಿಬೋದು. ಉಚಿತವಾಗಿ ದುಡ್ಡು ಸಿಗುತ್ತೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ರಿವಾರ್ಡ್ ಸೆಂಟ್ರದ್ದು ಕಥೆನೂ ಅದೇ. ರಿವಾರ್ಡ್ ಏನಾದರೂ ಬಂದಿದ್ರೆ ನಿಮ್ದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ. ನನಗೂ ರಿವಾರ್ಡ್ಗಳೆಲ್ಲ ಬಂದಿತ್ತು ಸುಮಾರು, ನೋಡೋಣ. ಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಇಲ್ಲಿ ನೋಡಿ ಸುಮಾರು 5 USDT, ಎಂಬಾಕ್ಸು 5 USDT, ಏನೇನೋ ಟ್ರಯಲ್ ಫಂಡ್ ಅದು ಇದೆಲ್ಲ ಸಿಕ್ಕಿತ್ತು. ನಾನು ತುಂಬ ಯೂಸ್ ಮಾಡಿದ್ದೀನಿ, ಓಕೆನಾ. ಏನಿವೆ ನಿಮಗೂ ಇದ್ದರೆ ನೀವು ಸಹ ಯೂಸ್ ಮಾಡ್ಕೊಳ್ಳಿ. ಇನ್ನು ಮೈ ರೆಫರಲ್ ID, ಇಲ್ಲಿ ನಮ್ಮ ಒಂದು ರೆಫರಲ್ ಐಡಿನ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ರೆಫರಲ್ ID ಸಿಗುತ್ತೆ. ಅದನ್ನ ಕೊಟ್ಬಿಟ್ಟು ಬೇರೆಯವ್ರನ್ನೂ ಸಹ ನಾವು ಇದಕ್ಕೆ ಇನ್ವೈಟ್ ಮಾಡ್ಬೋದು. ಇಲ್ಲಿ ಪೇ ಆಪ್ಷನ್ ಇದೆ. ಈ ಪೇ ಆಪ್ಷನ್ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ಇವಾಗ ರೀಸೆಂಟಾಗಿ ಬಂದಿರುವಂಥ ಆಪ್ಷನ್ ಇದು ಬೈನಾನ್ಸ್ನಲ್ಲಿ. ನಾವು ಗೂಗಲ್ ಪೇನೆಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಅವ್ರಿಗೆ ದುಡ್ಡು ಕಳಿಸ್ಕೊಡಲ್ವಾ, ಅದೇ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ಇದು. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಹಲವಾರು ಆಪ್ಷನ್ಸ್ ಬರುತ್ತೆ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಸೆಂಡ್ ಬಟನ್ ಇದೆ. ಇಲ್ಲಿ ಬೈನಾನ್ಸ್ ಅಕೌಂಟ್ ಇರೋರ್ದು ಇಮೇಲ್ ಅಡ್ರೆಸ್ನ ಹಾಕಿದ್ರೆ ನಾವು ಅವ್ರಿಗೆ ದುಡ್ಡನ್ನು ಸೆಂಡ್ ಮಾಡಬಹುದು, ಅಥವಾ ಫೋನ್ ನಂಬರ್ ಹಾಕಿದ್ರೆ ಅವ್ರಿಗೆ ಬೈನಾನ್ಸ್ ಅಕೌಂಟ್ ಇದ್ರೆ ಕಾಣಿಸುತ್ತೆ, ಅವ್ರಿಗೆ ಇಲ್ಲಿಂದ ಅಮೌಂಟ್ನ ಸೆಂಡ್ ಮಾಡ್ಬೋದು. ಫ್ರೀ ಆಫ್ ಕಾಸ್ಟ್ ಅಂತ ಅನ್ಕೋತೀನಿ, ಐ ಡೋಂಟ್ ನೋ ಅಬೌಟ್ ದಟ್. ಮೇ ಬಿ ಫ್ರೀ ಆಫ್ ಕಾಸ್ಟ್ ಅನ್ಕೋತೀನಿ. BUSDನ ಫ್ರೀಯಾಗಿ ಸೆಂಡ್ ಮಾಡ್ಕೋಬೋದು, ಓಕೆ. ನಾವು ಹಾಗೆ ಬಿನಾನ್ಸ್ IDನ ಹಾಕ್ಬಿಟ್ಟು ಸೆಂಡ್ ಮಾಡ್ಕೋಬೋದು. ಬಿನಾನ್ಸ್ ID ಅಂದರೆ ಇದು, ಅರ್ಥ ಆಯ್ತಾ. ಬಿನಾನ್ಸಲ್ಲೇ ಅಕೌಂಟ್ ಇರಬೇಕು. ಇನ್ನು ಇಲ್ಲಿ ರಿಸೀವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು QR ಕೋಡು ಸಹ ಇಲ್ಲಿ ತೋರಿಸ್ತಾರೆ. ಗೂಗಲ್ ಪೇಯಲ್ಲಿ ನಮ್ಮದು QR ಕೋಡ್ ಇರಲ್ವಾ, ಅದೇ ಥರ ಇದು ಸಹ. ಈ QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಬೈನಾನ್ಸ್ನಲ್ಲಿ ಹಾಕ್ಕೋಬೋದು. ಎಲ್ಲಿದೆಪ್ಪ ಸ್ಕ್ಯಾನ್ ಮಾಡೋದು ಅಂದರೆ, ಬೈನಾನ್ಸ್ ಅಕೌಂಟ್ ಇರೋರು ಇಲ್ಲಿ ಹೋಮ್ ಸೆಕ್ಷನಲ್ಲಿ ಇಲ್ಲಿ ಸ್ಕ್ಯಾನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಪೇ ಮಾಡ್ಬೋದು, ಅಷ್ಟಾಯ್ತಾ. ಇದು ಬೈನಾನ್ಸ್ ಪೇ ಆಪ್ಷನ್. ಅದೇ ಆಪ್ಷನ್ನೇ ಇಲ್ಲಿ ಕೊಟ್ಟಿರುವಂಥದ್ದು ಅಷ್ಟೇ, ಓಕೆ. ಬೇರೆ ಏನು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಗಿಫ್ಟ್ ಕಾರ್ಡು, ಏನಾದರೂ ನಿಮ್ಮದು ಗಿಫ್ಟ್ ಕಾರ್ಡ್ ಅಂದರೆ ಬೈ ಮಾಡಿಬಿಟ್ಟು ಯಾರಿಗಾದರೂ ಫ್ರೀಯಾಗಿ ಕೊಡ್ಬೋದು. ಕ್ರಿಯೇಟ್ ಆ್ಯಂಡ್ ಸೆಂಡ್ ಗಿಫ್ಟ್ ಕಾರ್ಡ್ ಅಂದರೆ ಇಷ್ಟು ದುಡ್ಡನ್ನು ಹಾಕ್ಬಿಟ್ಟು ಆ ಒಂದು ಕಾರ್ಡಲ್ಲಿ ಕೊಡ್ಬೋದು. ಅವರು ರೀಡೀಮ್ ಮಾಡಿದ್ರೆ ರೀಡಿಯಮ್ ಆಪ್ಷನ್ ಇದೆಲ್ವಾ, ಅದ್ರ ಮೇಲೆ ಕೊಟ್ಬಿಟ್ಟು ರೀಡೀಮ್ ಮಾಡಿದ್ರೆ ಅವ್ರಿಗೆ ಉಚಿತವಾಗಿ ದುಡ್ಡು ಸಿಗುತ್ತೆ. ಅಂದರೆ ಬರ್ತಡೇ ಗಿಫ್ಟ್ ಆ ಥರ, ಅದು ಬಿಟ್ಟಾಕಿ. ಮತ್ತು ಮೈ ಗಿಫ್ಟ್ ಯಾವನಾದರೂ ಕಳಿಸಿದ್ರೆ ಇಲ್ಲಿ ಬರುತ್ತೆ. ಇನ್ನು ನೋಟಿಫಿಕೇಷನ್, ಏನಾದರೂ ನೋಟಿಫಿಕೇಷನ್ ಇಲ್ಲಿ ಇದ್ದರೆ ಇಲ್ಲಿ ತೋರಿಸುತ್ತೆ, ಓಕೆನಾ. ನಾವೇನಾದರೂ ಬೈನಾನ್ಸಿಂದ ಅಮೌಂಟ್ ಎಲ್ಲ ಟ್ರಾನ್ಸ್ಫರ್, ಓಕೆ, ಅದು ಬಿಟ್ಟಾಕಿ. ಮತ್ತು ಪೇಮೆಂಟ್ ಮೆಥಡಲ್ಲಿ ನೀವು ಇಲ್ಲಿ ನೋಡಿ P2P ಪೇಮೆಂಟ್ ಮೆಥಡು ಆ್ಯಡೆಡ್. ಇಲ್ಲಿ ಆ್ಯಡೆಡ್ ಅಂದರೆ ನಾನಿಲ್ಲಿ ಹಲವಾರು ನಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ. ಗೂಗಲ್ ಪೇ ನಂಬರ್ ಮಾತ್ರ ಹಾಕಿದ್ದೀನಿ, ನಾನು ಹೈಡ್ ಮಾಡಿದೆ ನನ್ನ ಪ್ರೈವೇಸಿಗೋಸ್ಕರ. ಸೊ ಅದು ಗೂಗಲ್ ಪೇಗೆ P2P ಮಾಡುವಾಗ, P2P ಯಾವ ರೀತಿ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಸೊ ನೋಡ್ಬೋದು ನಿಮಗೆ. ಅದು ಸಹ ತುಂಬ ಸರಳವಾಗಿ ವಿವರಿಸಿದ್ದೀನಿ ಅಷ್ಟೇ. ಇದು ಪೇಮೆಂಟ್ ಆಪ್ಷನ್ ಆಯಿತಾ. ಇನ್ನು ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲಿ ನಿಮ್ಮದು ಬೈನಾನ್ಸ್ ಅಕೌಂಟ್ ಎಷ್ಟು ಸೆಕ್ಯೂರ್ಡ್ ಆಗಿ ಇಟ್ಕೋಬೋದು ಅಂದರೆ, ಟೆಕ್ಸ್ಟ್ ಮೆಸೇಜ್ ಅಂದರೆ ಯಾರಾದರೂ ಲಾಗಿನ್ ಆಗಬೇಕಂದ್ರೆ ನಿಮ್ಗೆ OTP ಬರೋ ಥರ ಇಮೇಲ್ ಇದು ಸಹ ಇಟ್ಕೋಬೋದು. ಅಥೆಂಟಿಕೇಟರ್ ಆ್ಯಪ್ ನಾನು ಜಾಸ್ತಿ ಸಜೆಸ್ಟ್ ಮಾಡಲ್ಲ, ಸ್ವಲ್ಪ ತಲೆ ಕೆಟ್ಟೋಗುತ್ತೆ ಅದಕ್ಕೆ. ಮತ್ತು ಇದು ಬಯೋಮೆಟ್ರಿಕ್ ಅಂದರೆ ನಮ್ಮದು ಬೆರಳನ್ನು ಇಟ್ಬಿಟ್ಟು, ಅದೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್, ಅದು ಅಷ್ಟೇ. ಪ್ಯಾಟರ್ನ್ ಲಾಕು ಇಟ್ಕೋಬೋದು. ಟಚ್ ID, ನಾನು ಟಚ್ ID ಇಟ್ಕೊಂಡಿದ್ದೀನಿ.
ಓಕೆನಾ, ಅದು ಗೊತ್ತಾಯ್ತಲ್ವಾ. ಇನ್ನು ಸೆಟ್ಟಿಂಗಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇದೇ ರೀತಿ ನೀವು ಸೆಟ್ಟಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಇಂಗ್ಲೀಷ್ ಇಟ್ಕೊಳ್ಳಿ, ಕರೆನ್ಸಿ INR ಇಟ್ಕೊಳ್ಳಿ, ಪೇಮೆಂಟ್ ಕರೆನ್ಸಿ USD ಅಂತ ಇಟ್ಕೊಳ್ಳಿ. ನೀವು INR ಇಟ್ಕೊಂಡ್ರೆ ನಿಮಗೆ USDನೂ ಕಾಣಿಸುತ್ತೆ, INR ಕಾಣಿಸುತ್ತೆ. ಓಕೆನಾ, ಮತ್ತು ಇದೆಲ್ಲ ಹಿಂಗೆ ಇರಲಿ ಅಷ್ಟೇ, ಏನು ಮುಟ್ಟಕ್ಕೆ ಹೋಗ್ಬೇಡಿ, ಜಾಸ್ತಿ ತಲೆ ಕೆಡಿಸ್ಕೋಬೇಕು ಅಂತ ಅದರಲ್ಲಿ ಏನಿಲ್ಲ. ಓಕೆನಾ, ಇದು ಕೆಳಗಡೆ ಬಂದರೆ ಹೆಲ್ಪ್ ಆ್ಯಂಡ್ ಸಪೋರ್ಟ್. ನೀವು ಬೈನಾನ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಇಲ್ಲಿ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನು ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂದರೆ ಚಾಟ್ ಬೇಕಾದರೆ ಚಾಟ್ ಮಾಡ್ಬೋದು ಬೈನಾನ್ಸ್ ಅವ್ರ ಜೊತೆ. ಏನು ನಿಮಗೆ ಪ್ರಾಬ್ಲಮ್ ಇದೆ ಅದನ್ನ ಅವ್ರಿಗೆ ಇಲ್ಲಿ ವಿವರಿಸ್ಬೋದು. ಇಲ್ಲಿ ನೋಡಿ, ರಿಜಿಸ್ಟ್ರೇಷನ್, ಐಡೆಂಟಿಫಿಕೇಷನ್, ರೆಫರಲ್ ID ಯಾವ ಥರ ಯೂಸ್ ಮಾಡೋದು, ಇದೆಲ್ಲ ಇಂಗ್ಲೀಷಲ್ಲೇ ಅವ್ರ ಜೊತೆ ಚಾಟ್ ಮಾಡಿಕೊಂಡು ನೀವು ಕಲ್ತ್ಕೋಬೋದು. ಇಲ್ಲಿ ಲಿಂಕ್ ಕೊಟ್ಬೋದು, ಹೌ ಟು ಕ್ರಿಯೇಟ್ API ನೋಡಿ. ಇವಾಗ ನಾನು ಸುಮ್ಮನೆ ಕೊಡ್ತಾ ಇದ್ದೀನಿ, ಚಾಟ್ ಓಪನ್ ಆಗುತ್ತೆ. ಮತ್ತು ಇಲ್ಲಿ ನೋಡಿ, P2P ಏನಾದರೂ ಪ್ರಾಬ್ಲಮ್ ಆಗಿದ್ರು ಇದೇ ಥರ ಕಾಂಟ್ಯಾಕ್ಟ್ ಮಾಡೋದು. ಇಲ್ಲಿ ನಿಮಗೆ ಇಷ್ಟು ಅವರ ಡೀಟೇಲ್ಸ್ ಕೊಟ್ಟರು, ಅದು ನಿಮಗೆ ಸಾಲ್ವ್ ಆಗಿಲ್ಲ ಅಂದರೆ ಅನ್ಸಾಲ್ವ್ಡ್ ಅಂತ ಕೊಡಿ. ಇವಾಗ ನೋಡಿ, ನಾಟ್ ರಿವೆಲೆಂಟ್ ಅಂತ ಕೊಟ್ಟೆ. ಸೊ ಇವಾಗ ಏನಾಗುತ್ತೆ ಅಂದರೆ ವಿ ಆರ್ ಸಾರಿ ಇಶ್ಯೂ ಯು ಆರ್ ಫೇಸಿಂಗ್, ಪ್ಲೀಸ್ ಕನ್ಫರ್ಮ್ ಯುವರ್ ಕ್ವಶನ್, API ನೋ ಮೋರ್ ಎಸ್ ಟ್ರಾನ್ಸ್ಫರ್ ಕಸ್ಟಮರ್ ಸಪೋರ್ಟ್ ಅಂತಿದೆ. ಇವಾಗ ಡೈರೆಕ್ಟ್ಲಿ ಕಸ್ಟಮರ್ ಸಪೋರ್ಟ್ಗೆ ನಮ್ಮದು ಈ ಒಂದು ಚಾಟನ್ನು ಕನೆಕ್ಟ್ ಮಾಡಿಕೊಡ್ತಾರೆ. ಓಕೆನಾ, ನಾನು ಸದ್ಯಕ್ಕೆ ಆಫ್ ಮಾಡ್ತಾಯಿದ್ದೀನಿ, ನನಗೆ ಅವಶ್ಯಕತೆ ಇಲ್ಲ. ಓಕೆನಾ, ಇಷ್ಟೇ. ಈ ರೀತಿ ನಿಮಗೆ P2P ಇದು ಏನಾದರೂ ಪ್ರಾಬ್ಲಮ್ ಇದ್ದರೂ ಚಾಟ್ ಮುಖಾಂತರ ನೀವು ನಿಮ್ಮ ಒಂದು ಏನು ಬಗೆಹರಿಸ್ಕೋಬೋದು. ಇನ್ನು ಆ್ಯಪನ್ನು ನಿಮಗೆ ಫೇಸ್ಬುಕ್ಕಲ್ಲಿ, ಟೆಲಿಗ್ರಾಮಲ್ಲಿ ಎಲ್ಲ ಶೇರ್ ಮಾಡ್ಕೋಬೋದು. ಸೇವ್ ಇಮೇಜ್ ಕೊಟ್ಟೆ ನಾನು, ಏನೋ ಇಮೇಜ್ ಸೇವ್ ಆಯಿತು, ಬಿಟ್ಟಾಕಿ. ಇದು ಇದರ ಕತೆ. ಇನ್ನು ಸರ್ಚ್ ಅಂದರೆ ಇಲ್ಲಿ ನಿಮಗೆ ಯಾವುದೇ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಸರ್ಚ್ ಮಾಡ್ಬೋದು. ಬಿಟ್ಕಾಯಿನನ್ನೇ ಸರ್ಚ್ ಮಾಡೋದು ಅಂದರೆ BTC ಅಂತ ನಾನು ಹಾಕ್ತಾಯಿದ್ದೀನಿ. BTC ಬಂತು ನೋಡಿ. ಇಲ್ಲಿ ಇದು ಸ್ಪಾಟ್ ಇದೆ, ಫ್ಯೂಚರ್ ಇದೆ, ಹಾಗೆ ಅರ್ನ್ ಇದೆ, NFT ಇದೆ. ನೀವು ಫಸ್ಟ್ ನೋಡ್ಕೋಬೇಕಾಗಿರೋದು, ನೀವು WazirXನಲ್ಲೆಲ್ಲ ಟ್ರೇಡಿಂಗ್ ಮಾಡ್ತಿರಲ್ಲ, ಕಾಯಿನ್ ಸ್ವಿಚ್ಚಲ್ಲೆಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ವ, ಅದನ್ನೇ ಸ್ಪಾಟ್ ಅಂತ ಹೇಳೋದು. ಆ ರೀತಿಯಾದಂತಹ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ಲಾಟ್ಫಾರ್ಮನ್ನು ಸ್ಪಾಟ್ ಅಂತ ಕರೀತಾರೆ. ಸೊ ಇಲ್ಲಿ ನಿಮಗೆ BTCದು ಕರೆಂಟ್ ಪ್ರೈಸ್ ನೋಡ್ಕೋಬೋದು, ಎಲ್ಲ ನೋಡ್ಕೋಬೋದು. ಹಾಗೆ ಇಲ್ಲಿಂದನೇ ನೀವು ಬೈ ಕೂಡ ಮಾಡ್ಬೋದು. ಬೈ ಮಾಡಬೇಕು ಅಂದರೆ USDT ಇರಬೇಕು. USDT ಮಿನಿಮಮ್ 10 USDTನಾದರೂ ಇರಬೇಕು. 100% ಕೊಟ್ಟರೆ ಇಲ್ಲಿ 100% ಇಲ್ಲಿ USDT ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆಗಿಬಿಟ್ಟು ಕರೆಂಟ್ ಪ್ರೈಸ್ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆವಾಗ ಅಪ್ಡೇಟ್ ಆಗ್ತಾ ಇರುತ್ತೆ ರಿಯಲ್ ಟೈಮ್ ಪ್ರೈಸು. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಿಟ್ಟಾಕಿ, ಲಿಮಿಟು ಅದು ಇದೆಲ್ಲ ಬಿಟ್ಟಾಕಿ. ಜಸ್ಟ್ 100% ಎಷ್ಟು ಬೇಕೋ ಅಷ್ಟು ಬೈ ಕೊಟ್ಟರೆ ಇಲ್ಲಿ ಆರ್ಡರ್ ಪ್ಲೇಸ್ ಆಗುತ್ತೆ. ಆ ಒಂದು ನೀವು ಕೊಟ್ಟಂಥ ಪ್ರೈಸ್ ಇಲ್ಲಿ ರೀಚ್ ಆಗುವಾಗ ಅದು ಆಟೋಮೆಟಿಕ್ ಇಲ್ಲಿಂದ ಇದಾಗುತ್ತೆ, ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಅದೇ WazirXಲ್ಲಿ ಆಗುತ್ತಲ್ವ, ಅದೇ ಥರ. ಓಕೆನಾ, ಅದೊಂದು ವೇ ಇದೆ. ಮತ್ತು ಇಲ್ಲಿ ನೋಡಿ, ಇದೇನು ಗೊತ್ತಾ, ಬ್ಯಾನರ್ ಇಲ್ಲಿರುತ್ತೆ. ಅಂದರೆ ಬೈನಾನ್ಸ್ದೇನಾದರೂ ನ್ಯೂಸ್ಗಳು ಮತ್ತು ಅವ್ರದ್ದೇನಾದರೂ ಇವೆಂಟ್ಗಳೆಲ್ಲ ಇದ್ದರೆ ಇಲ್ಲಿ ಬ್ಯಾನರಲ್ಲಿ ಕೊಡ್ತಾ ಇರ್ತಾರೆ, ಲಿಕ್ವಿಡಿಟಿ ಫಾರ್ಮಿಂಗು ಅದು ಇದು ಅಂತ. ನಾವು ಬೇಕಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ನೋಡಿ, ನಾನು ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ದೊಡ್ಡ ಆರ್ಟಿಕಲ್ ಇದೆ. ನಮಗೆ ಇದೆಲ್ಲ ಅರ್ಥ ಆಗಲ್ಲ ಅಂದರೆ ನಾವೇನಪ್ಪ ಮಾಡಬೇಕಂದ್ರೆ ಗೂಗಲ್ ಟ್ರಾನ್ಸ್ಲೇಟರ್ನ ಉಪಯೋಗಿಸ್ಕೋಬೋದು. ನಮಗೆ ಅದೆಲ್ಲ ಅರ್ಥ ಆಗಲ್ಲ ಅಂದರೆ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಕಲ್ತ್ಕೋಬೋದು. ಇನ್ನು ಬೈನಾನ್ಸ್ ಟರ್ನ್ಸ್ 5 ಅಂತ ಇದೆ. ಅಂದರೆ ಬೈನಾನ್ಸ್ಗೆ 5 ವರ್ಷ ಆಯಿತು. ಅದರ ಪ್ರಯುಕ್ತ ಒಂದು ಇವೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ ಬೈನಾನ್ಸ್ ಅವರು. ಸೊ ಇದರಲ್ಲೂ ಸಹ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ನೋಡಿ, ನಾನೆಲ್ಲ ಲಿಂಕ್ ಮಾಡಿದ್ದೀನಿ, ರೆಫರ್ ಮಾಡಿದ್ದೀನಿ, ಹೋಲ್ಡ್ ಎನಿ ಅಮೌಂಟ್ ಆಫ್ BNBನ ಹೋಲ್ಡ್ ಮಾಡಿಟ್ಟಿದ್ದೀನಿ. ಇದರಿಂದ ನನಗೇನಾದರೂ ಸಿಕ್ಕಿದ್ರೂ ಸಿಗ್ಬೋದು, ಸಿಗಲ್ಲ ಏನು, ನಮ್ಮ ಲಕ್ ಆ ಥರ ಇಲ್ಲ. ಸಿಕ್ಕಿದ್ರೆ ಸಿಗಲಿ, ನೀವೇನಾದರೂ ಪ್ರೇ ಮಾಡಿ ಸಿಗಲಿ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ. ಅದು ಬಿಟ್ಟಾಕಿ, ಅದೇನೊಂದು ಇವೆಂಟ್ ಅಷ್ಟೇ. ಇನ್ನು ನಾವು ರೆಫರಲ್ ಮಾಡುವಂಥ ನಮ್ಮ ರೆಫರಲ್ ಲಿಂಕ್ ಇಲ್ಲಿ ಸಿಗುತ್ತೆ. ಇನ್ನು ಸ್ಟ್ರಾಟಜಿ ಟ್ರೇಡಿಂಗ್ ಅದೆಲ್ಲ ನೀವು ಜಾಸ್ತಿ ನೋಡೋಕೆ ಹೋಗಬೇಡಿ. ಇವಾಗ ಇಲ್ಲಿ ನೋಡಿ, ಇದು ಮೋರ್ ಅಂತ ಒಂದು ಆಪ್ಷನ್ ಇದೆ, ಅಂದರೆ ಹೆಚ್ಚಿನ ಆಪ್ಷನ್ಗಳು ಇಲ್ಲಿ ಬರುತ್ತೆ. ಆಟೋ ಇನ್ವೆಸ್ಟ್ಮೆಂಟ್, ಅದು ಮೇ ಬಿ ಸ್ಟೇಕಿಂಗ್ಗೆ ಸಂಬಂಧಪಟ್ಟಂಥದ್ದು. ನಾನು ಕ್ಲಿಕ್ ಮಾಡ್ತೀನಿ ನೋಡಿ. ಸೇಮ್ ಅದು ಸ್ಟೇಕಿಂಗ್ ಥರನೇ, ಅಂದರೆ ಸ್ಟೇಕಿಂಗ್ ಅಲ್ಲ, ಇದು ಆಟೋಮೆಟಿಕ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅದೇ ನಮಗೆ ಕೊಡ್ತಾ ಇರುತ್ತೆ. ಅದು ಇವಾಗ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಅದೆಲ್ಲ ಆಮೇಲೆ ನಾವು ತಿಳ್ಕೊಂಡು ಹೋಗೋಣ. ಮತ್ತು ಸ್ವಾಪ್ ಫಾರ್ಮಿಂಗ್ ಅದು ನೋಡ್ಕೊಳ್ಳೋಕೆ ಹೋಗಬೇಡಿ. ಸ್ಟೇಕಿಂಗ್ ಬೇಕಾದ್ರೆ ತಿಳ್ಕೊಳ್ಳಿ. ಸದ್ಯಕ್ಕೆ ಸ್ಟೇಕಿಂಗಲ್ಲಿ ನೀವು ಸ್ಟೇಕ್ ಮಾಡೋದ್ರಿಂದ ನಿಮ್ಗೆ ಇಷ್ಟು % ಇಂಟ್ರೆಸ್ಟ್ ಪಡಿಬೋದು. ಬಟ್ ಏನು ಅಂದರೆ ಕ್ರಿಪ್ಟೋ ಪ್ರೈಸ್ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಬಟ್ ಈ ಇಂಟ್ರೆಸ್ಟ್ ನಿಮಗೆ ಕ್ರಿಪ್ಟೋದಲ್ಲೇ ಸಿಗುತ್ತೆ. ಸೊ ನೀವೆಲ್ಲ ನೋಡ್ಕೊಂಡು ಮಾಡಿ. ನಾನೇನು ಅದು ಮಾಡಿ ಅಂತ ಸಜೆಸ್ಟ್ ಮಾಡಲ್ಲ, ನಿಮಗೆ ಎಜುಕೇಷನಲ್ ಪರ್ಪಸ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನು ಬೈನಾನ್ಸ್ NFT ಬಗ್ಗೆ ಇದೆಲ್ಲ ನೋಡೋಕೆ ಹೋಗಬೇಡಿ. ನಿಮಗೆ ನಾನು ಜಸ್ಟ್ ಹೇಳ್ಕೊಡ್ತಾ ಇದ್ದೀನಿ. ಬೈನಾನ್ಸ್ NFT ಆರ್ಟ್ಗಳೆಲ್ಲ ನಮಗಿಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ NFTಗಳನ್ನ ಬೈ ಮಾಡ್ಬೋದು. ಅದೆಲ್ಲ ಹೆವಿ ಅಂದರೆ 100% ರಿಸ್ಕ್. ಸೊ ಜಾಸ್ತಿ ಅದಕ್ಕೆಲ್ಲ ತಲೆ ಕೊಡೋಕ್ಕೆ ಹೋಗಬೇಡಿ. ಕಲಿದೇನೆ ಹೋದರೆ ದುಡ್ಡು ಹಾಳು ಮಾಡ್ಕೋತೀರಾ. ಓಕೆ, ಮತ್ತು ಬೈನಾನ್ಸ್ ಅಕಾಡೆಮಿಲಿ ನಿಮಗೆ ಒಂದೊಂದು ಕಾಯಿನ್ಸ್ಗಳ ಬಗ್ಗೆಲ್ಲ ಇಲ್ಲಿ ತಿಳಿಸ್ಕೊಡ್ತಾರೆ.
ಹಾಗೆ ಯಾವ ಥರ ಅದು ಇದು ಅಂತ ಬ್ಲಾಕ್ ಚೈನ್ ಅಂದ್ರೇನು, ಕ್ರಿಪ್ಟೋ ಅಂದ್ರೇನು, ಅದೆಲ್ಲ ಫುಲ್ಲು ವಾಟ್ ಈಸ್ ಪ್ಯಾಕ್ಸ್, ಗೋಲ್ಡ್ ಪ್ಯಾಕ್ಸ್, ಕ್ರಿಪ್ಟೋ ಕರೆನ್ಸಿ ಇದೆಲ್ಲ ನಾನೊಂದು ವೀಡಿಯೋ ಮಾಡಿದ್ದೆ, ಗೊತ್ತಿದೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಎಲ್ಲ ಇಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಜ್ಞಾನವನ್ನು ಹೆಚ್ಚಿಸ್ಕೋಬೋದು. ಇಂಗ್ಲೀಷ್ ಗೊತ್ತಿದ್ದರೆ ಟ್ರಾನ್ಸ್ಲೇಟು ಏನೋ ಮಾಡ್ಕೊಂಡು ಕಲಿಬೋದು. ಇನ್ನು ಇಲ್ಲಿ ಬೈನಾನ್ಸ್ ಅಕಾಡೆಮಿ ಐತಿ. ಸೇವಿಂಗ್ ಅಂದರೆ ಅದು ಸ್ಟೇಕಿಂಗ್ಗೆ ಸಂಬಂಧಪಟ್ಟದ್ದು. ಇನ್ನು ಅರ್ನು ಸಹ ಸ್ಟೇಕಿಂಗಿಗೆ ಸಂಬಂಧಪಟ್ಟದ್ದು. ಅರ್ನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ನೋಡಿ ಸೊಲೋನಾ ಸ್ಟೇಕಿಂಗ್ ಮಾಡ್ರೆ APY ಅಂದರೆ ಆ್ಯನ್ಯುಯಲ್ ಪರ್ ಇಯರ್ ಅಂತ ಹೇಳ್ಬಿಟ್ಟು 1 ವರ್ಷಕ್ಕೆ ಇಷ್ಟು ಇಂಟ್ರೆಸ್ಟ್ ಕೊಡ್ತಾರೆ. 0.78% ಇಂದ ಹಿಡಿದ್ಬಿಟ್ಟು 92%ವರೆಗೂ ನಿಮಗೆ ಕೊಡ್ತಾರೆ. ICP ನೋಡಿ ಇಲ್ಲಿ ಗಂಟ ಕೊಡ್ತಾರೆ ಅಂತೆಲ್ಲ ಹಾಕೋರೆ. ಏನೇ ಆಗಲಿ ಅದೆಲ್ಲ ಬೇಕಾದ್ರೆ ನೀವು ಮಾಡ್ಕೊಳ್ಳಿ, ಮಾಡ್ದೇನೆ ಇರಿ, ಅದು ನಿಮಗೆ ಬಿಟ್ಟಿದ್ದು. ಮತ್ತು ಇಲ್ಲಿ ನೋಡಿ ಟ್ರಾನ್ಸ್ಫರ್ ಕ್ರಿಪ್ಟೋ, ಈ ರೀತಿ ಸುಮಾರು ಆಪ್ಷನ್ಸ್ ಇದೆ. ಇದೆಲ್ಲ ನೀವು ಯೂಸ್ಲೇ ಮಾಡಬೇಕು ಅಂತಿಲ್ಲ. ಎನಿವೇ ಇದು ಅದ್ರ ಕತೆ ಆಯ್ತು. ಇನ್ನು P2P ಟ್ರೇಡಿಂಗ್ ಇಲ್ಲಿದೆ. ನೀವು P2Pನ ಬೇಕಾದ್ರೆ ಬೈ ಆ್ಯಂಡ್ ಸೇಲ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಯಾವ ಥರ ಅಂತ ಗೊತ್ತಿಲ್ಲ ಅಂದರೆ ನೀವು ಆ ವಿಡಿಯೋನ ನೋಡಿದ್ರೆ ನಾನು ಸರಳವಾದ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದನ್ನ ನೋಡ್ಕೊಂಡು ಅರ್ಥ ಮಾಡ್ಕೋಬೋದು. ಕ್ರೆಡಿಟ್ ಡೆಬಿಟ್ ಕಾರ್ಡ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ವೀಸಾ ಕಾರ್ಡ್ ಮುಖಾಂತರ ನಿಮಗೆ ಯಾವುದೇ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಈಸಿಯಾಗಿ ಬೈ ಮಾಡ್ಬೋದು. ರೀಸೆಂಟ್ಲಿ ನಾನು ಅದ್ರ ಬಗ್ಗೆನೂ ವೀಡಿಯೋ ಮಾಡಿದ್ದೆ, ಯಾವ ಥರ ನಿಮ್ಮದು ATM ಕಾರ್ಡ್ ಉಪಯೋಗಿಸ್ಕೊಂಡು ಬೈ ಮಾಡೋದು ಕ್ರಿಪ್ಟೋ ಕರೆನ್ಸಿಗಳನ್ನ ಅಂತ. ಓಕೆ, ಬೈ ಮಾಡಿದ್ರೆ ಡೈರೆಕ್ಟ್ಲಿ ಸ್ಪಾಟ್ ವಾಲೆಟ್ಗೆ ಹೋಗುತ್ತೆ. ಸ್ಪಾಟ್ ಅಂದರೆ ಅದು ನಾವು WazirXನಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ವ, ಅದೇ ಥರ ಪ್ಲ್ಯಾಟ್ಫಾರ್ಮು. ಇಲ್ಲಿ ನೋಡಿ ಹಾಟ್, ಗೈನರ್, ಲಾಸಸ್ 24 hours ವಾಲ್ಯೂಮ್ ಅಂತ ಇದೆ. ಹಾಟ್ ಅಂದರೆ ಇವಾಗ ಸ್ವಲ್ಪ ಜಾಸ್ತಿ ಟ್ರೇಡಿಂಗ್ ನಡೀತಾ ಇರುವಂಥದ್ದು. ಯಾವ್ಯಾವ ಟೋಕನ್ಸ್ ಅಂತ BTC, ಇಥೇರಿಯಂ, BNB ಹೆಚ್ಚಿನ ಮಟ್ಟದಲ್ಲಿ ಇವಾಗ ಟ್ರೇಡಿಂಗ್ ನಡೀತಾ ಇದೆ, ಬೈ ಆ್ಯಂಡ್ ಸೇಲ್ ನಡೀತಾ ಇದೆ. ಇನ್ನು ಗೈನರ್ಸ್ ನೋಡಿದ್ರೆ ಹೈಯೆಸ್ಟ್ ಯಾರೆಲ್ಲ ಇವತ್ತು ಗೈನ್ ಮಾಡಿದ್ದಾರೆ ಅಂದರೆ ಬಾಂಡ್ ಎಂಬ ಒಂದು ಕ್ರಿಪ್ಟೋ ಕರೆನ್ಸಿ 135% ಪಂಪ್ ಆಗಿದೆ. ನೋಡ್ತಾ ಇದ್ದೀರಾ. ಪ್ರತಿಯೊಂದು ಕ್ರಿಪ್ಟೋ ಕರೆನ್ಸಿ, ಹಲವಾರು ಕ್ರಿಪ್ಟೋ ಕರೆನ್ಸಿಗಳು ಜಾಸ್ತಿ ಗೈನರ್ಸ್ ಲಿಸ್ಟ್ ಇಲ್ಲಿ ತೋರಿಸ್ತಾರೆ. ಇನ್ನು ಲೂಸರ್ಸ್ ಲಿಸ್ಟು ಇಲ್ಲಿ ತೋರಿಸ್ತಾರೆ. ನೋಡಿ ಫಿರೋ ಎಂಬ ಒಂದು ಕ್ರಿಪ್ಟೋ ಕರೆನ್ಸಿ 44% ಡೌನ್ ಆಗಿದೆ. ಓಕೆನಾ. ಇನ್ನು 24 hours ವಾಲ್ಯೂಮ್ ತೋರಿಸ್ತಾರೆ. 24 ಗಂಟೆಯಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಯಾವುದರಲ್ಲಿ ಟ್ರೇಡಿಂಗ್ ಆಗಿದೆ ಅಂತ. ಸೊ ಅದಿಷ್ಟು ಈ ಆಪ್ಷನ್ಗಳು. ಇನ್ನು ನಾವು ಮಾರ್ಕೆಟಿಗೆ ಬಂದರೆ ಇಲ್ಲೂ ಹಲವಾರು ಕ್ರಿಪ್ಟೋ ಕರೆನ್ಸಿಗಳನ್ನ ನಾವು ನೋಡ್ಬೋದು. ಇದು ನನ್ನ ಫೇವ್ರೇಟಲ್ಲಿ ನಾನು ಸ್ಟಾರ್ ಹಾಕ್ಕೊಂಡಿರೋದು. ಅಂದರೆ ಇವಾಗ ಸ್ಪಾಟಿಗೆ ಬಂದರೆ ನಾನು ಬೇಕಾದರೆ ಇಲ್ಲಿ ಫಿರೋ ಎಂಬ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಬೇಕಾದ್ರೆ ನಾನು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಂದು ಇಲ್ಲಿ ಫೇವ್ರೇಟ್ ಲಿಸ್ಟಲ್ಲಿ ಬಂದ್ಬಿಡುತ್ತೆ. ನೋಡಿ ಫೇವ್ರೇಟಲ್ಲಿ ಬಂತು. ನೋಡಿದ್ರೆ ಇವಾಗ ನಾವು ಯಾವುದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬಿಗಿನರ್ಸ್ ಮಾಡ್ಬೋದು ಅಂದರೆ ಸ್ಪಾಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲಿ ನೋಡಿ ಸುಮಾರು ಟೋಕನ್ಸ್ಗಳಿವೆ. ಸ್ಪಾಟಲ್ಲಿ ಬೇಕಾದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇವಾಗ ಬಾಂಡ್ ಟೋಕನ್ನ ಬೈ ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. 100% ಆಗಲೇ ಹೇಳ್ದಂಗೆ ನೀವು ಇಲ್ಲಿ ನಿಮಗೆ ಎಷ್ಟು BUSDಗೆ ಬೇಕೋ ಅಷ್ಟು BUSD ಕೊಟ್ಟುಬಿಟ್ಟು ಬೈ ಮಾಡ್ಬೋದು. ಇದು BUSD ಮಾರ್ಕೆಟಲ್ಲಿ ಇರುವಂಥದ್ದು. ಸೊ ನಿಮಗೆ BUSDನೇ ಕೊಟ್ಟು ಬೈ ಮಾಡಬೇಕಾಗುತ್ತೆ. ಓಕೆನಾ. ಇನ್ನು ಇಲ್ಲಿ BUSD ಬೇಡ ಅಂದರೆ ನಿಮಗೆ ಇಲ್ಲಿ USDT ಇದೆ ಅಂದರೆ USDT ಮಾರ್ಕೆಟ್ ಇಲ್ಲಿದೆ. ಇದರಲ್ಲಿ USDT ಕೊಟ್ಟು ಸ್ಪಾಟಲ್ಲಿ BUSD, USDT, BNB, BTC ಮತ್ತು ಇಥೇರಿಯಮ್ದು ಮತ್ತು ದುಡ್ಡು ಕೊಟ್ಬಿಟ್ಟು ಅದೆಲ್ಲ ನೀವು ಬೇಡ. ಸದ್ಯಕ್ಕೆ ಇವಾಗ ಇಷ್ಟು ನೋಡ್ಕೊಳ್ಳಿ, USDT, BUSD ಇದರಲ್ಲೇ ನಾವು ಜಾಸ್ತಿ ಟ್ರೇಡಿಂಗ್ ಮಾಡೋದು. ಫೀಸ್ ಕಡಿಮೆ ಬೇಕು ಅಂದರೆ BNBಲಿ ನೀವು ಟ್ರೇಡಿಂಗ್ ಮಾಡ್ಬೋದು. BNB ಮಾರ್ಕೆಟಲ್ಲಿ USDT ಕೊಟ್ಬಿಟ್ಟು ಇವೆಲ್ಲ ಕ್ರಿಪ್ಟೋ ಕರೆನ್ಸಿಗಳನ್ನ ನೀವು ಬೈ ಮಾಡ್ಬೋದು. USDTಲಿ ಆಲ್ಮೋಸ್ಟ್ ಎಲ್ಲ ಕ್ರಿಪ್ಟೋ ಕರೆನ್ಸಿಗಳು ಅವೈಲೇಬಲ್ ಇದೆ. ಕೆಲವೊಂದು ಮಾತ್ರ BUSDಲು ನೀವು ಉಪಯೋಗಿಸ್ಕೊಂಡು ಬೈ ಮಾಡ್ಬೋದು. ಓಕೆನಾ. ಇದಿಷ್ಟಾಯ್ತು. ಇನ್ನು ಫ್ಯೂಚರ್ ಟ್ರೇಡಿಂಗ್ ಬಗ್ಗೆ ನಿಮಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ. ಅದರಲ್ಲೂ ಸಹ ಟ್ರೇಡಿಂಗ್ ಮಾಡ್ಬೋದು. ಬಟ್ ಅದು ತುಂಬಾ ರಿಸ್ಕ್ ಅದು. ಸ್ಪಾಟ್ ಟ್ರೇಡಿಂಗ್ ಅಂದರೆ ನೀವು WazirXಲ್ಲಿ ಕಾಯಿನ್ ಸ್ವಿಚ್ಚಲ್ಲೆಲ್ಲ ಮಾಡೋ ಥರ. ಬಟ್ ಫ್ಯೂಚರ್ ಅಂದರೆ ಆ ಥರ ಅಲ್ಲ, ಇದು ಬೇರೆ ಥರ. ಅದಕ್ಕೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಬೇಕಾದ್ರೆ ನೋಡ್ಕೊಂಡು ಕಲ್ತ್ಕೊಳ್ಳಿ. ಮತ್ತು ಝೋನ್ಸ್ ಅಂತ ಇದೆ. ಇದೆಲ್ಲ ನಿಮಗೆ ಬೇಡ ಸದ್ಯಕ್ಕೆ. NFT ಅದು ಇದು ಸ್ಟೋರೇಜ್ ಅದು ಇದೆಲ್ಲ ಸದ್ಯ ಅದೆಲ್ಲ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಇವಾಗ ನಿಮಗೆ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಬರ್ತೀರಾ. ಮಾರ್ಕೆಟ್ಗೆ ಹೋದರೆ ಇಲ್ಲಿಗೆ ಬರ್ತೀರಾ. ಇದಿಷ್ಟು ಅರ್ಥ ಆಯ್ತಾ. ಮಾರ್ಕೆಟಲ್ಲಿ ನಿಮ್ಗೆ ಯಾವ ಟೋಕನ್ನ ಬೇಕಾದ್ರೂ ನೋಡಿಕೊಂಡು ನೀವು ಅದನ್ನ ಫೇವ್ರೇಟಲ್ಲೆಲ್ಲ ಹಾಕೋಬೋದು. ಮಾರ್ಕೆಟಿಗೆ ಹೋದರೆ ನಿಮ್ಗೆ ಇಲ್ಲಿ ಸ್ಪಾಟ್ ವಾಲೆಟಲ್ಲಿ ಹೋಗ್ಬಿಟ್ಟು ಯಾವ ಟೋಕನ್ ಬೇಕಾದರೂ ಇಲ್ಲಿ ಇದೆಲ್ಲ ಮಾಡ್ಬೋದು. ಮತ್ತು ಇಲ್ಲಿ ನೋಡಿ ಮನಿ ಫ್ಲೋ ಅಂತ ಇದೆ. ಮನಿ ಫ್ಲೋ ಅಲ್ಲಿ ನೋಡಿದ್ರೆ ಎಷ್ಟು ಲಾರ್ಜ್ ಬೈಸ್ ಎಷ್ಟು, ಮೀಡಿಯಮ್ ಬೈಸ್ ಎಷ್ಟು, ಮತ್ತು ಅಂದರೆ ಮನಿ ಇನ್ಫ್ಲೋ, ಒಳಹರಿವು, ಹಣದ ಒಳಹರಿವು ಈ ಒಂದು ಕ್ರಿಪ್ಟೋ ಕರೆನ್ಸಿಲಿ ಎಷ್ಟಿದೆ ಅದು ಇದೆ ಅದೆಲ್ಲ ತಿಳ್ಕೊಬೋದು. ಮತ್ತು ಚಾರ್ಟಲ್ಲಿ ನೋಡಿ ಎಲ್ಲ ನಿಮಗೆ ತಿಳಿಸೋ 15 ಮಿನಿಟು ಅದು ಇದು ಅಂತೆಲ್ಲ ಇದೆ. ಇದೆಲ್ಲ ನಿಮಗೆ ಬೇಸಿಕ್ ನಾಲೆಜ್. ಆಲ್ರೆಡಿ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ನಾನೊಂದು ವೀಡಿಯೋ ಮಾಡಿದ್ದೆ, ಅದು ನೋಡಿದರೆ ಗೊತ್ತಿರುತ್ತೆ. ಇನ್ನು ಟ್ರೇಡ್ಸ್ಗೆ ಹೋದರೂ ಅಷ್ಟೇ. ಇಲ್ಲಿ ನೋಡಿ ಸ್ಪಾಟಲ್ಲಿ ಇದ್ದೀನಿ. ಇವಾಗ ನಾನು ಸ್ಪಾಟಲ್ಲೇ ನನಗೆ ಯಾವ ಟೋಕನ್ ಬೇಕೋ ಅದನ್ನ ನಾನು ಸೆಲೆಕ್ಟ್ ಮಾಡ್ಕೋಬೋದು. ಅದೆಲ್ಲ ನೀವು ಜಸ್ಟ್ ಮಾರ್ಕೆಟ್ ಉಪಯೋಗಿಸ್ಕೊಂಡ್ರೆ ಸಾಕು. ಟ್ರೇಡು ಅದು ಇದೆಲ್ಲ ಉಪಯೋಗಿಸ್ಕೋಬೇಕು ಅಂತ ಇಲ್ಲ. ಇನ್ನು ಫ್ಯೂಚರು ನೀವು ಸದ್ಯಕ್ಕೆ ಉಪಯೋಗಿಸ್ಕೋಬೇಡಿ. ಬಿಗಿನರ್ ಆಗಿದ್ದರೆ ಟ್ರೇಡ್ ನೀವು ಜಸ್ಟ್ ಮಾರ್ಕೆಟ್ ಮಾತ್ರ ಉಪಯೋಗಿಸ್ಕೊಳ್ಳಿ. ಇನ್ನು ವ್ಯಾಲೆಟಿಗೆ ಬಂದರೆ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ ಓವರ್ ವ್ಯೂ ಅಂದರೆ ಸ್ಪಾಟು, ಫ್ಯೂಚರು, ಮಾರ್ಜಿನ್, ಫ್ಯೂಚರ್ಸ್ ಮತ್ತು ಸ್ಪಾಟ್ ಫಂಡಿಂಗ್, ಮಾರ್ಜಿನ್, ಫ್ಯೂಚರ್ ಇದರಲ್ಲಿರೋ ಎಲ್ಲ ಟೋಕನ್ಸ್ಗಳು ನಿಮಗೆ ಇಲ್ಲಿ ಓವರ್ ವ್ಯೂವಲ್ಲಿ ಎಷ್ಟು ಟೋಟಲ್ ಅಮೌಂಟ್ ಇದೆ ಅಂತ ತೋರಿಸ್ತಾರೆ. ನಾನಿಲ್ಲಿ ಹೈಡ್ ಮಾಡಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೈಡ್ ಆಗುತ್ತೆ.
ಓಕೆನಾ, ಹೈಡ್ ಆಗುತ್ತೆ. ನಾನು ಇವಾಗ ಹೈಡ್ ಮಾಡ್ಕೊಂಡಿದ್ದೀನಿ ನಂದು ಬ್ಯಾಲೆನ್ಸ್ನ. ನಾನಿವಾಗ ಸ್ಪಾಟ್ಗೆ ಹೋದರೆ ನನ್ನ ಹತ್ರ ಯಾವ್ಯಾವ ಟೋಕನ್ಸ್ ಎಷ್ಟೆಷ್ಟು ರೂಪಾಯಿ ಇದೆ ಅಂತ ಇಲ್ಲಿ ತೋರಿಸ್ತಾರೆ. ಸೊಲಾನಾ ಇಷ್ಟಿದೆ, ICP ಎಷ್ಟಿದೆ ಅಂತ. ಸ್ಪಾಟ್ ಅಂದರೆ ನಾನು ಹೇಳಿದ್ನಲ್ವ, WazirXಲ್ಲೆಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೋತೀರಲ್ವ ಲಾಂಗ್ ಟರ್ಮ್ಗೆ, ಅಂಥ ಟೋಕನ್ಸ್ಗಳನ್ನ ಸ್ಪಾಟಲ್ಲಿರುತ್ತೆ. ಸ್ಪಾಟ್ ಅಂದರೆ ಸ್ಪಾಟಲ್ಲಿ ಅಂದರೆ ಆನ್ ದಿ ಸ್ಪಾಟ್ ನಮಗೆ ಬೈ ಆ್ಯಂಡ್ ಸೇಲ್ ಮಾಡುವಂಥದ್ದು ಯಾವಾಗ ಬೇಕಾದರೂ, ಟೈಮಿಂಗ್ಸ್ ಏನಿರಲ್ಲ. ಫಂಡಿಂಗ್ ಅಂದರೆ ನೀವು P2P ಮಾಡಿದ ಅಮೌಂಟ್ ಇಲ್ಲಿಗೆ ಬರುತ್ತೆ, P2P ಮುಖಾಂತರ ಬೈ ಮಾಡಿದ್ದು. ಇದನ್ನ ನೀವು ಆಮೇಲೆ ಇಲ್ಲಿ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಂಡಿಂಗಿಂದ ಸ್ಪಾಟಿಗೆ ನೀವು ಅದನ್ನ ಕಳಿಸ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು USDTನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮ್ಯಾಕ್ಸ್ ಕೊಟ್ಬಿಟ್ಟು ಫಂಡಿಂಗಿಂದ ಸ್ಪಾಟ್ ವ್ಯಾಲೆಟಿಗೆ ಕಳಿಸ್ಕೋಬೋದು. ಸ್ಪಾಟ್ ವ್ಯಾಲೆಟಲ್ಲಿ USDT ಇದ್ದರೆ ಮಾತ್ರ ಸ್ಪಾಟ್ ಮಾರ್ಕೆಟ್ನಲ್ಲಿ ನಮಗೆ ಬೈ ಮಾಡೋಕ್ಕಾಗೋದು. ಇನ್ನು ಮಾರ್ಜಿನು, ಫೀಚರ್ಸ್, ಏನಂದ್ರೆ ಸ್ಟೇಕಿಂಗ್ ಬಗ್ಗೆ ಇದಿಷ್ಟು. ಈ ಫ್ಯೂಚರು ಮಾರ್ಜಿನು ಇದರ ಎರಡು ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಅದು ಬಿಗಿನರ್ಸ್ಗೆ ಇರುವಂಥ ಪ್ಲ್ಯಾಟ್ಫಾರ್ಮ್ ಅಲ್ಲ, ತುಂಬ ಪ್ರೋ ಯೂಸರ್ಸ್ಗೆ ಇರುವಂಥದ್ದು. ಇಲ್ಲಿ ಸ್ಪಾಟ್ ಗೊತ್ತಾಯಿತು. ಏನಂದರೆ ಓವರ್ ವ್ಯೂವಲ್ಲಿ ಎಲ್ಲ ತೋರಿಸುತ್ತೆ, ಸ್ಪಾಟಲ್ಲಿ ಎಷ್ಟಿದೆ, ಏರ್ನಲ್ಲಿ ಎಷ್ಟಿದೆ, ಇದು ಫ್ಯೂಚರ್ಸ್ದು, ಮತ್ತು ಫಂಡಿಂಗ್ ಅಕೌಂಟಲ್ಲಿ ಎಷ್ಟಿದೆ, ಕ್ರಾಸ್ ಮಾರ್ಜಿನ್ ಅಕೌಂಟ್ ಎಷ್ಟಿದೆ, ಐಸೋಲೇಟೆಡ್ ಮಾರ್ಜಿನ್ ಎಷ್ಟಿದೆ, ಕಾಯಿನ್ ಎಮ್ ಫ್ಯೂಚರ್ ಸುಮಾರಿದೆ ಕಣ್ರಿ. ಇದು ಥರ್ಡ್ ಪಾರ್ಟಿ ಅಕೌಂಟ್ ಅಂದರೆ WazirX, ಅದು ಇದೆಲ್ಲ ನಾವು ಲಿಂಕ್ ಮಾಡಿದ್ದೀವ. ಬೇಕಾದರೆ ಇಲ್ಲಿಂದ WazirXಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. WazirXಗೆ WazirXನಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೀರ ಅಂದರೆ ಚಾರ್ಜ್ ಮಾಡ್ತಾರೆ, ಅದೆಲ್ಲ ಮಾಡ್ಕೋಬೇಡಿ ಇವಾಗ ಸದ್ಯಕ್ಕೆ. ಸೊ ಇದಿಷ್ಟೇ ಬೈನಾನ್ಸ್ ಅಂದರೆ ಇಷ್ಟೇ, ತುಂಬ 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 ಸಿಂಪಲ್. ಬಟ್ ಫಸ್ಟ್ ಟೈಮ್ ನಿಮಗೆ ತಲೆ ಕೆಟ್ಟೋಗುತ್ತೆ ಅಂತ ನನಗೆ ಗೊತ್ತಿದೆ, ಅದಕ್ಕೋಸ್ಕರ ಈ ಒಂದು ಬಿಗಿನರ್ ವೀಡಿಯೋ ಮಾಡಿದೆ. ನನಗೇನೆ ಮಾತಾಡಿ ಸಾಕಾಗೋಯಿತು ಇಷ್ಟೊತ್ತು. ಮತ್ತು ತುಂಬ ಈಸಿ ಇದೆ. ವಾಲೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ದು ಇಲ್ಲಿ ದುಡ್ಡು ಎಷ್ಟಿದೆ ಅಂತ ತೋರಿಸ್ತಾರೆ. ಆಮೇಲೆ ನಾವೇನು ಮಾಡಬೇಕು ಅಂದರೆ ಸ್ಪಾಟ್ ಮೇಲೆ ಕ್ಲಿಕ್ ಮಾಡಬೇಕು. ಸ್ಪಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊಲಾನಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನಾನು ವಿತ್ಡ್ರಾ ಕೂಡ ಮಾಡ್ಬೋದು ಟ್ರಸ್ಟ್ ವಾಲೆಟ್ಗೆಲ್ಲ. ಸೆಂಡ್ VIA ಕ್ರಿಪ್ಟೋ ನೆಟ್ವರ್ಕ್, ಅದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ರೀಸೆಂಟ್ ವೀಡಿಯೋಸಲ್ಲಿ, ನಿಮಗೆ ಅದು ಅವೈಲೇಬಲ್ ಇದೆ. ಇನ್ನು ಡಿಪಾಸಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನಗೆ ಸೊಲಾನಾದ ಅಡ್ರೆಸ್ ಸಿಗುತ್ತೆ, BNB BB20 ಸೊಲಾನಾ ಅಡ್ರೆಸ್. ಅದನ್ನ ತೊಗೊಂಡು ನಾನು ಬೇಕಾದ್ರೆ ಇಲ್ಲಿಗೆ ಡಿಪಾಸಿಟು ಸಹ ಬೇಕಾದರೆ ಮಾಡ್ಬೋದು, ಇಲ್ಲಾಂದರೆ ಸುಮ್ಮನೆ ಇಟ್ಕೊಂಡು ಅದನ್ನೇ ಹೋಲ್ಡ್ ಮಾಡ್ಕೊಂಡು ಕೂರ್ಬೋದು ಅಷ್ಟೇ. ತುಂಬ ಈಸಿ, ಏನು ಅಷ್ಟೇನು ತಲೆ ಹೋಗೋ ಕೆಲಸ ಏನಿಲ್ಲ. ಇಷ್ಟೇ ಬಿನಾನ್ಸ್ ಅಂದರೆ ಏನು ದೊಡ್ಡ ಇದಿಲ್ಲ. ಇದರಲ್ಲಿ ನಿಮಗೆ ಜಸ್ಟ್ ನಾನು ಬಿಗಿನರ್ಸ್ಗೊಂದು ಆಪ್ಷನ್ಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಇತ್ತು. ಮತ್ತು ಕೆಲವೊಮ್ಮೆ ನೋಡಿ ಈ ರೀತಿ ಹೋಮ್ಗೆ ಹೋಗೋದೇ ಇಲ್ಲ, ಹೋಮ್ ಕೊಟ್ಟರು ಇದೇ ರೀತಿ ಇರುತ್ತೆ. ಆವಾಗ ಮತ್ತೆ ಒಂದ್ಸಲಿ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ರೀಓಪನ್ ಮಾಡಿದ್ರೆ ಸರಿ ಹೋಗುತ್ತೆ. ನೋಡಿದ್ರೆ ಎಷ್ಟು ಸಿಂಪಲ್ ಆಗಿದೆ ಬೈನಾನ್ಸ್ ಅಷ್ಟೇ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.